ಅಪ್ಪ ಯಾಕೆ ಹೀಗೆ ಆಡ್ತಿದ್ದೀರಾ? ಅಲ್ಲ, ಅವರೆಲ್ಲ ಕೆರೆ ಹತ್ರ ಸ್ನಾನ ಮಾಡಕ್ ಹೋಗಿದ್ದಾರೆ, ಬರ್ತಾರ ಬಿಡಿ. ಏನಂದೆ? ಕೆರೆ ಹತ್ರ ಹೋಗಿದಾರ? ಗಂಗಣ್ಣ, ಅದಕ್ಕೆ ಯಾಕೆ ಹಂಗ್ ಬಾಯ್ಬಿಡ್ತೀರಾ? ಅಲ್ಲ, ಬಾವ ಸ್ನಾನ ಮಾಡಬೇಕು ಅಂದ್ರು, ಅದಕ್ಕೆ ಸ್ನೇಹಕ್ಕ ಕೆರೆ ನೀರು ಚೆನ್ನಾಗಿರುತ್ತೆ ಹೋಗಿ ಅಂದ್ರು, ಅದಕ್ಕೆ ಹೋಗಿದ್ದಾರೆ. ನೀನ್ ಯಾಕಮ್ಮ ಅಳಿಯ ಅಂದ್ರೆಗೆ ಅದನ್ನೆಲ್ಲ ಹೇಳೋದಕ್ಕೆ ಹೋದೆ? ಅಪ್ಪ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡಬೇಡಿಪ್ಪ. ನಾನು ಚಿಕ್ಕವಳಿದ್ದಾಗ ನೀವೇ ಅಲ್ವಾ ಅಲ್ಲಿಗೆ ಆಟ ಆಡೋಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು? ಅಯ್ಯೋ, ಆ ಕಾಲ ಬೇರೆನಮ್ಮ, ಆಗೆಲ್ಲ ಸರಿಯಾಗಿತ್ತು. ಅದು ಈಗ ಯಾವುದು ಸರಿಯಾಗಿಲ್ಲ. ಇದೇನ್ ಗಂಗಣ್ಣ, ಆ ರಾಕ್ಷಸರು ಕೆರೆಯಲ್ಲಿ ಕಂಟಿಯವ್ರು ಈಜಕ್ಕೆ ಹೋಗೋಣ ನಂತರ ಭಯ ಪಡ್ತಿದ್ದೀರಲ್ಲ? ಅದ ರಾಕ್ಷಸರ ಕೆರೆನೇ ನಮ್ಮ. ಇದ್ರೆ ಇರ್ಲಿ ಬಿಡಿಪ್ಪ, ನಾವೇನೋಗಿ ನೀರು ಕದೀತೀವಾ? ಪ್ರಯಾಣ ಮಾಡಿ ಬಂದು ಸುಸ್ತಾಗಿದ್ದಾರೆ, ಏನೋ ನೀರಲ್ಲಿ ಹೋಗಿ ಬಿದ್ದು ಬಂದ್ರೆ ಸ್ವಲ್ಪ ಆಯಾಸ ಕಡಿಮೆ ಆಗತ್ತೆ, ಅದಕ್ಕೆ ಹೋಗಿದಾರಷ್ಟೇ. ಇವರು ಬಂದಾಗಿಂದ ಎಲ್ರದ್ದು ಹುಡುಗಾಟ ಅತಿ ಆಗ್ತಿದೆ. ಯಾರು ನನ್ನ ಮಾತನ್ನ ಕೇಳ್ತಾ ಇಲ್ಲ. ಗಂಗಣ್ಣ, ಹುಡುಗಾಟ ಎಲ್ಲ ಜಾಸ್ತಿ ಆಗ್ತಿರೋದು, ನಿಮ್ಮ ಹೊಟ್ಟೆ ಹಸುವು, ಅದಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತಾ ಇದ್ದೀರಾ. ಯಾಕ್ರಿ, ಏನಾಯ್ತು? ನಾನು ಹೇಳಿ ಈ ಊರು ಬರೋದು ಬೇಡ ಅಂತ ನೋಡಿಗ. ಅಯ್ಯೋ, ಅವ್ರು ನಾವಿರೋ ಜಾಗ ತಿಳ್ಕೊಂಬಿಟ್ರ? ಇನ್ನವ್ರು ನಮ್ಮನ್ ಸುಮ್ಮನ್ ಬಿಡೋದಿಲ್ಲ. ಮುಗೀತು, ನಮ್ಮೆಲ್ಲರ ಕಥೆನೂ ಮುಗೀತು. ಅಯ್ಯ ಮವಯ್ಯ, ನೀವ್ಯಾಕೆ ಇಷ್ಟೊಂದು ದಿಗ್ಲು ಬೀಳ್ತಿದ್ದೀರಾ? ನಾವು ಓಡ್ ಬಂದಿದ್ದು ಯಾರೋ ಅಡ್ಸ್ಕೊಂಬಂದ್ರಂತಲ್ಲ. ಮತ್ತೆ ಅಯ್ಯೋ, ಕಂಟಿಗೆ ತಾಯಿ ಕಾಟ ಶುರುವಾಗೈತೆ, ಅದಕ್ಕೆ ಎದ್ನೋ ಬಿದ್ದು ಅಂತ ಓಡ್ ಬಂದು. ಲೇ ಕಾಳಿ, ಅದೇನು ಅರ್ಥ ಆಗತ್ತಾರ ಏಳ? ಅಯ್ಯ, ಎಂತ ಊರ್ ಮವಯ್ಯ ಇದು? ತಿಕ್ಲ ನಿಂದೆ ಅವ್ವ ಅವ್ವ ಅನ್ಕೊಂಡು ಬರ್ತಾನೆ ಅವನೇ. ನೋಡೆ, ನಾನು ಇಲ್ಲೇ ಇದ್ರೆ ನಾನು ತಿಕ್ಲಾಗೋತೀನಿ. ಮೊದಲಿನಿಂದ ಹೋಗೋಣ ಬನ್ನಿ. ಯಾರು? ಶಿವಯ್ಯನಾ? ಅಯ್ಯೋ ಸ್ನೇಹ, ಅವನು ಶಿವಯ್ಯ ಅಲ್ಲ, ಅದೇನೋ ಕಾಯಿಲೆ ಇರೋ ಅಯ್ಯ. ನಾವು ಕೆರೆಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವ್ನ ಕಂಟಿ ನನ್ನ ಬಟ್ಟೆನ ಕೈಯಲ್ಲಿ ಇಟ್ಕೊಂಡು ನಿಂತಿದ್ದ. ಆಮೇಲೆ ಕಂಟಿ ಕೈಯಲ್ಲಿ ದಾರ ಕಿತ್ತಾಕ ಹೋದಾಗ ನನ್ನ ಕೈ ಲಕ್ಕ ಹೊಡಿಸ್ದ.